ಎಲ್ಲ ಗೃಹಲಕ್ಷ್ಮಿಗೂ ಕೂಡ 2,000 ಮತ್ತೆ 2,000 ಅಂದ್ರೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, 28ನೇ ಕಂತು ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಗೃಹಲಕ್ಷ್ಮಿಯವರು ಇವತ್ತು ಒಂದಲ್ಲ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಕೇಳಲೇಬೇಕು. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಾಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅನ್ನಭಾಗ್ಯ ಫಲಾನುಭವಿಗಳಾಗಿರ್ಬೋದು, ನಿಮಗೂ ಕೂಡ ಎರಡು ದೊಡ್ಡ ಸಿಹಿ ಸುದ್ದಿನೇ ಇವತ್ತು ಈ ವಿಡಿಯೋದಲ್ಲಿ ಬಂದಿದೆ ವೀಕ್ಷಕರೇ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ, BPL or APL ಅಂತ ಬೇಗನೆ ಕಮೆಂಟ್ ಮಾಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗಲು ಪ್ರಾರಂಭವಾಗ್ತಾ ಇದೆಯಾ? ಹೌದು ವೀಕ್ಷಕರೇ, ಈಗ ಖರೀದಿ ಮಾಡಲು ಸರಿ ಸಮಯ ಹೌದು ಅಲ್ವೋ? ಎದಕ್ಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಮುಂದಿನ ದಿನ ಇನ್ನಷ್ಟು ಇಳಿಕೆ ಆಗುತ್ತಾ? ತಜ್ಞರು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಏನು ಸಲಹೆ ಕೊಡ್ತಾ ಇದ್ದಾರೆ, ಮತ್ತು ಬಂಗಾರ ಖರೀದಿ ಮಾಡುವಾಗ ಯಾವ ಬಂಗಾರ ಖರೀದಿ ಮಾಡಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಇನ್ನು ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗಂತೂ ಹೊಸ ನಿಯಮ ಅಂತಾನೆ ಹೇಳ್ಬೋದು. ಈ ತಪ್ಪು ಮಾಡಿದ್ದಾದಲ್ಲಿ ಅದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ಹೋಟೆಲ್ಗಳು ಸೌದಿ ಒಲೆ ಕೂಡ ಬಳಸಬಹುದು ಅಂತ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಮಾಹಿತಿ ಹೇಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನಷ್ಟು ದಿನ ಇರಲಿದೆಯಾ ಅಂತ ಒಂದು ಪ್ರಶ್ನೆ ಕೂಡ ಕಾಣ್ತಾ ಇದೆ. ಇನ್ನು ಮನೆಗೆ ಬಳಸೋ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕ್ಯೂ ನಿಲ್ಬೇಡಿ ಅಂತಾನೂ ಕೂಡ ಈಗಾಗಲೇ ಸರ್ಕಾರದಿಂದ ಒಂದು ಹೇಳಿಕೆ ಬಂದಿದೆ. ಹೌದು, ತುಂಬಾ ಜನ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ಗೋಸ್ಕರ ರಾತ್ರೋರಾತ್ರಿ ಕ್ಯೂ ಕೂಡ ನಿಲ್ತಾ ಇದ್ದಾರಂತೆ. ಆದ್ರೆ ಆತರ ಮಾಡೋದು ಬೇಡ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾವ ಒಂದು ನಿಯಮ ಮತ್ತು ಏನು ತಪ್ಪು ಮಾಡಬಾರ್ದು. ಇನ್ನು ಬುಕಿಂಗ್ ಮಾಡುವಾಗ 25 ದಿನ 45 ದಿನ ಎರಡು ಟೈಮ್ ಅನ್ನ ಮಾಡಲಾಗಿದೆ. ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನಿಮಗೆ ಸಿಗಲಿದೆ ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. 1 ವಾರಗಳವರೆಗೂ ಮುಂಗಾರು ಮಳೆ, ಅಂದ್ರೆ ಇದು ಭರ್ಜರಿ ಮಳೆ ಅಂತಾನೆ ಹೇಳ್ಬೋದು. ಗುಡುಗು ಮಿಂಚು ಬಿರುಗಾಳಿ ಸಮೇತ ಮಳೆ ಬೀಸಲಿದೆ. ಹಾಗಾದ್ರೆ ಯಾವೆಲ್ಲ ಭಾಗದಲ್ಲಿ ಮಳೆ ಬೀಳುತ್ತೆ ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ ಈ ಒಂದು ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಬೆಳಗಾವಿ, ಬೀದರ್, ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ, ಕಲಬುರಗಿ, ವಿಜಯಪುರದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಮುಂದಿನ 2 ದಿನ ಬಿರುಗಾಳಿ ಸಹಿತ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಮಿಂಚು ಬಿರುಗಾಳಿ ಜಾಸ್ತಿ ಕಾಣಿಸಿಕೊಳ್ಳೋದ್ರಿಂದ ಆರೆಂಜ್ ಅಲರ್ಟ್ ಕೂಡ ಕೊಡಲಾಗಿದೆ. ಹೀಗಾಗಿ ಜನರು ಗುಡುಗು ಮಿಂಚು ಬೀಳುವಾಗ ಗಿಡದ ಮರದ ಕೆಳಗಡೆ ನಿಲ್ಲಬಾರದು ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಬೆಂಗಳೂರು ನಗರ, ಗ್ರಾಮಾಂತರ, ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲೂ ಕೂಡ 48 ಗಂಟೆಗಳ ಕಾಲ ಸಾಧಾರಣ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿಯವರು ಕೂಡ ನೀವು ಆಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. 28ನೇ ಕಂತು ಹಣ ಬಿಡುಗಡೆ ಆಗಿದೆ, ಜಮೆ ಆಗಲು ಕೂಡ ಶುರುವಾಗುತ್ತೆ. ಮತ್ತೆ ಕಮೆಂಟ್ ಅಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ, ನಿಮಗೂ ಕೂಡ 28ನೇ ಕಂತು ಹಣ ಜಮೆ ಆಯ್ತಾ ವೀಕ್ಷಕರೇ? ಈಗಾಗಲೇ ನಾವು ನಿಮಗೆ ಸರ್ಕಾರದಿಂದ ಬಂದಿರೋ ಮಾಹಿತಿಯನ್ನ ಹೇಳಲಿದ್ದೇವೆ. ಸೊ ವಿಡಿಯೋಗೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ಮೊದಲಿಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ 56,000 ರೂಪಾಯಿ ಹಣವನ್ನ ಹಾಕಲಾಗಿದೆ ಅಂತ ದಿನೇಶ್ ಗೂಳಿಗೌಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಇದು ಒಂದು ಸರ್ಕಾರದಿಂದ ಬಂದಿರೋ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷರು ದಿನೇಶ್ ಗೂಳಿಗೌಡ ಅವರು ಒಂದು ಹೇಳಿಕೆಯನ್ನ ಬಿಡುಗಡೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 65,000 ಕೋಟಿ ರೂಪಾಯಿಗಳನ್ನ ಗೃಹಲಕ್ಷ್ಮಿ ಯೋಜನೆಗೆ ಬಳಕೆ ಮಾಡಲಾಗ್ತಾ ಇದೆ. ಪ್ರತಿ ಮಹಿಳೆಗೆ ಒಟ್ಟು 56,000 ರೂಪಾಯಿ. ಅಂದ್ರೆ ನೀವು ಲೆಕ್ಕ ಮಾಡಿ, ಒಂದು ಕಂತು 2,000 ರೂಪಾಯಿ ಅಂದ್ರೆ 28 ಕಂತು ಹಣಕ್ಕೆ 56,000 ರೂಪಾಯಿ ಹಣ ಆಗಿದೆ. ಅಂದ್ರೆ ಇಲ್ಲಿವರೆಗೂ 56,000 ರೂಪಾಯಿ ಪ್ರತಿಯೊಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಹಣ ಹೋಗಿದೆ ಅಂತ ಸರ್ಕಾರದಿಂದ ಒಂದು ಬಂದಿರೋ ಮಾಹಿತಿ ಅಂತ ಹೇಳ್ಬೋದು. ಹಾಗಾದ್ರೆ 28ನೇ ಕಂತು ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ಗೃಹಲಕ್ಷ್ಮಿಯವರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇಲ್ಲಿ ಈಗ ತಾನೇ ಈ ಒಂದು ಸುದ್ದಿ ಬಂದಿದೆ. ಹೀಗಾಗಿ ಇವತ್ತು ರಿಲೀಸ್ ಆಗಿದೆ ಅಂದ್ರೆ ಇವತ್ತೇ ನಿಮಗೆ ನಾಳೆ ಹಣ ಬರಲ್ಲ. ಎದಕ್ಕಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಾದು ಹಣ ಬರಬೇಕು. ಹೀಗಾಗಿ ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ಇಲ್ಲಿ 13-14 ದಿನ ಸಮಯ ಬೇಕಾಗುತ್ತೆ. ಹಾಗಾದ್ರೆ ಯಾವಾಗ ಜಮೆ ಆಗುತ್ತೆ 2,000 ರೂಪಾಯಿ ಅಂದ್ರೆ ಇದೇ ಒಂದು 10 ಅಥವಾ 12ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯ 28ನೇ ಕಂತು ಹಣ ಕೂಡ ಜಮೆ ಆಗುತ್ತೆ. ಈಗಾಗಲೇ ಕೆ ರಾಜು ಅವರು ಹೇಳಿರೋ ಪ್ರಕಾರ 2 ದಿನದಲ್ಲಿ ಬಾಕಿ ಪಾವತಿ ಬಿಡುಗಡೆ ಆಗ್ತಾ ಇದೆ ಅಂತಾನೂ ಕೂಡ ಹೇಳಿಕೆ ಕೊಟ್ಟಿದ್ರು. 27ನೇ ಕಂತು ಡಿಸೆಂಬರ್, 28ನೇ ಕಂತು ಜನವರಿ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತೀವಿ. ಅಂದ್ರೆ 27ನೇ ಕಂತು ಈಗಾಗಲೇ ಹಾಕಿದ್ದೇವೆ. ಡಿಸೆಂಬರ್ ತಿಂಗಳವರೆಗೂ ಎಲ್ಲ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಕಂಪ್ಲೀಟ್ ಆಗಿ ಜಮೆ ಮಾಡಿದ್ದೇವೆ ಅಂತ ಕೆ ರಾಜು ಅವರು ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಪೋಸ್ಟ್ ಕೂಡ ಬಂದಿತ್ತು. ಅದರ ಬಗ್ಗೆ ಅದು ಒಂದು ಮಾಹಿತಿ ಕೂಡ ನಾವು ನಿಮಗೆ ಹೇಳಿದ್ದೇವೆ. ಇನ್ನು ಈಗ 28ನೇ ಕಂತು ಜನವರಿ ತಿಂಗಳದ್ದು ಈಗ ಬಿಡುಗಡೆ ಆಗ್ತಾ ಇದೆ ಅಂತ 3-4 ದಿನದ ಹಿಂದೆ ಹೇಳಿದ್ರು. ಈಗ 56,000 ರೂಪಾಯಿ ಇಲ್ಲಿವರೆಗೂ ಜಮೆ ಮಾಡ್ತಾ ಇದ್ದೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ 54,000 ರೂಪಾಯಿ ಇಲ್ಲಿವರೆಗೂ ಜಮೆ ಆಗಿರ್ಬೋದು. ಇನ್ನು 2,000 ರೂಪಾಯಿ ಏನಿದೆ ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಬಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಐತಿಹಾಸಿಕ 56,000 ರೂಪಾಯಿ ಹಣ
ನಗದು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿರುತ್ತೆ. ಒಮ್ಮೆ ಬಾರಿ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಂದಿದೆ ನೋಡಿ, ಅದನ್ನ ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ನೀವೇನಾದ್ರೂ ಮೊದಲಿನಿಂದ ಈ ಒಂದು ಯೋಜನೆಯಲ್ಲಿ ಇದ್ರೆ 56,000 ರೂಪಾಯಿ. ಕೆಲವೊಬ್ರು ಮಿಡಲ್ ಅಲ್ಲಿ ಜಾಯ್ನ್ ಆಗಿರ್ತಾರೆ, ಅವರಿಗೆ ಲೆಕ್ಕ ಸಿಗಲ್ಲ. ಮೊದಲಿಂದ ಯಾರಿದ್ದಾರೆ ನೋಡಿ ಅವರಿಗೆ ಲೆಕ್ಕ ಸಿಗುತ್ತೆ 56,000 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಅಂದ್ರೆ ಸಹಕಾರ ಸಂಘ ಕೂಡ ಪ್ರಾರಂಭವಾಗ್ತಾ ಇದೆ. ಯಾರೆಲ್ಲ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಸದಸ್ಯರಾಗ್ತಾರೆ ನೋಡಿ, ಅವರು ಪ್ರತಿ ತಿಂಗಳು 200 ರೂಪಾಯಿ ತಮ್ಮ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಬೇಕು. 6 ತಿಂಗಳವರೆಗೂ ಬರೀ 1,200 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ ನೀವು. ಮತ್ತೆ ಒನ್ ಟೈಮ್ ಅಂತ 1,250 ರೂಪಾಯಿ ನೀವು ಹಣ ಕೂಡ ಕೊಟ್ಟೋದಿರುತ್ತೆ. ನಂತರ ನಿಮಗೆ ಇಲ್ಲಿ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ, ಯಾವುದೇ ಗ್ಯಾರಂಟಿ ಇಲ್ಲದೆ ರಾಜ್ಯ ಸರ್ಕಾರದಿಂದ. ಇನ್ನು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ಬರುತ್ತೆ ವೀಕ್ಷಕರೇ. ನೀವು ತೆರಿಗೆ ಪಾವತಿದಾರರಾಗಿರಬಾರ್ದು, GST ರಿಟರ್ನ್ಸ್ ಮಾಡ್ತಾ ಇರಬಾರ್ದು. ಈ ಎರಡು GST ರಿಟರ್ನ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಹರಾಗಿರೋದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳಾದ BPL ಕಾರ್ಡ್ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ. ಇನ್ನು APL ಕಾರ್ಡ್ ಇದ್ದವರೆಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಮೊನ್ನೆ ಸರ್ಕಾರ 8 ಲಕ್ಷ BPL ಕಾರ್ಡುಗಳನ್ನ ರದ್ದು ಮಾಡಿತ್ತು. ಹತ್ತತ್ರ 20 ಲಕ್ಷ ಜನರು BPL ಕಾರ್ಡ್ ಇಂದ ಹೊರಕ್ಕೆ ಬಂದಿದ್ದಾರೆ. ಇನ್ಕಮ್ ಲಿಮಿಟ್ ಜಾಸ್ತಿ ಇದೆ, ಸರ್ಕಾರಿ ನೌಕರರು, ಇನ್ನು ಶ್ರೀಮಂತರು, ಬಿಸ್ನೆಸ್ ಮೆನ್ಸು, ತೆರಿಗೆ ಪಾವತಿ ಮಾಡ್ತಾ ಇದ್ದವರ BPL ಕಾರ್ಡುಗಳನ್ನ ಪತ್ತೆ ಹಚ್ಚಿ ಅದನ್ನ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗಿದೆ. ಇದೆಲ್ಲ ನಿಮ್ಗೆ ಗೊತ್ತಿರಬಹುದು. ಆದ್ರೆ ಈಗ ಸರ್ಕಾರ ಈ ಒಂದು BPL ಕಾರ್ಡ್ ಮಾನದಂಡಗಳನ್ನ ಪರಿಷ್ಕರಣೆ ಮಾಡ್ತಾ ಇದೆ. ಅಂದ್ರೆ 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇನ್ಫ್ಲೇಷನ್ ಹಣದುಬ್ಬರ ಸರಿಪಡಿಸಿದ್ರೆ ಇದು ಇಷ್ಟು ಕರೆಕ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇದು ಮಾಡಿದ್ದೆ ಆದಲ್ಲಿ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾದಲ್ಲಿ ಲಕ್ಷಾಂತರ ಕಾರ್ಡುಗಳು ಏನಾಗ APL ಆಗಿದೆ ನೋಡಿ, ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಿಮ್ದು ಇನ್ಕಮ್ 3 ಲಕ್ಷ ರೂಪಾಯಿ ಒಳಗಡೆ ಇದ್ರೆ ನೀವು BPL ಕಾರ್ಡ್ಗೆ ಅರ್ಜಿ ಹಾಕಬಹುದು. ಇದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ತುಂಬಾ ಜನರು 1,000 ರೂಪಾಯಿ ದಿನಕ್ಕೆ 600 ರೂಪಾಯಿ 700 ರೂಪಾಯಿ ದುಡಿಯೋರು ಕೂಡ BPL ಕಾರ್ಡ್ ಅನ್ನ APL ಕಾರ್ಡ್ ಅನ್ನ ಒಂದು BPL ಕಾರ್ಡ್ ಇದ್ದು APL ಕಾರ್ಡ್ಗೆ ಕನ್ವರ್ಟ್ ಆಗಿತ್ತು. ಸೊ ಈಗ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತ ಒಂದು ಪೋಸ್ಟ್ ಕೂಡ ಬರಲಿದೆ. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಏಪ್ರಿಲ್ ತಿಂಗಳಿಂದ ಪ್ರಾರಂಭವಾಗಲಿದೆ. ಇನ್ನು ಇಂದಿರಾ ಕಿಟ್ ನಿಮಗೆ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂದ್ರೆ ಅಕ್ಕಿ ಬದಲಾಗಿ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ. ಇಲ್ಲಿ 2.5 kg ಕಿಟ್ಟು, 5 kg ಕಿಟ್ಟು, 7.5 kg ಒಂದು ಕಿಟ್ ಅನ್ನ ಮಾಡಲಾಗ್ತಾ ಇದೆ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಮಾರ್ಚ್ ಕೊನೆ ತಿಂಗಳಿಂದ ಹಿಡಿದು ಏಪ್ರಿಲ್ ಮೊದಲ ವಾರದಿಂದ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಬಾರಿ ಯಾವಾಗ ಶುರು ಮಾಡ್ತಾರೆ ಅಧಿಕೃತವಾಗಿ ಜನರ ಕೈಗೆ ಯಾವಾಗ ಒಂದು ಕಿಟ್ ಸಿಗುತ್ತೆ, ಇಂದಿರಾ ಕಿಟ್ ಸಿಗುತ್ತೆ, ಅದನ್ನ ನಾವು ಕಾದು ನೋಡಬೇಕು. ಇನ್ನು ನಿಮ್ಮ ಪ್ರಕಾರ ಅಕ್ಕಿ ವಿತರಣೆ ಆಗ್ಬೇಕಾ, ಇಂದಿರಾ ಕಿಟ್ ವಿತರಣೆ ಆಗ್ಬೇಕಾ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಇಂದಿರಾ ಕಿಟ್ ವಿತರಣೆ ತುಂಬಾ ಒಳ್ಳೆಯದು. ತುಂಬಾ ಜನ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು, ಹೀಗಾಗಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದು ತುಂಬಾನೇ ಒಳ್ಳೆಯದು. ಇಂದಿರಾ ಕಿಟ್ ವಿತರಣೆ ಮಾಡಿದ್ರೆ ಅದರಲ್ಲಿ ನಿಮಗೆ ಪೌಷ್ಟಿಕಾಂಶವುಳ್ಳ ತೊಗರಿ ಬೇಳೆ ಆಗಿರ್ಬೋದು, ಇನ್ನು ಉಪ್ಪು, ಸಕ್ಕರೆ, ಅಡುಗೆ ಎಣ್ಣೆ ಕೂಡ ಸಿಗ್ತಾ ಇದೆ. ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬನ್ನಿ, ಈಗ ಹೋರ್ಮಜ್ ಜಲಸಂಧಿ ಈಗಾಗಲೇ ಬಂದ್ ಆಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಎದಕ್ಕಂದ್ರೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ 3 ದೇಶದ ನಡುವೆ ಯುದ್ಧ ಶುರುವಾಗಿದೆ. ಆದ್ರೆ ಹೋರ್ಮಜ್ ಜಲಸಂಧಿ ಮೂಲಕವೇ ಭಾರತಕ್ಕೆ ಸೇರಿದಂತೆ ವಿದೇಶಗಳಿಗೂ ಕೂಡ ಕಚ್ಚಾ ತೈಲ, ಅಡುಗೆ ಅನಿಲ ಎಲ್ಲ ರಫ್ತಾಗುತ್ತೆ, ಅಂದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ಭಾಗದಲ್ಲಿ ಯುದ್ಧ ಶುರುವಾಗಿದ್ದೆ ಭಾರತಕ್ಕೆ ಒಂದು ಕಂಟಕ ಅಂತಾನೆ ಹೇಳ್ಬೋದು. ಯುದ್ಧ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು ಅಂತ ನರೇಂದ್ರ ಮೋದಿಜಿ ಅವರು ಕೂಡ ಹೇಳಿದ್ರು. ವೀಕ್ಷಕರೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಮತ್ತಷ್ಟು ಯುದ್ಧ ಜಾಸ್ತಿ ಆಗಬಹುದು. ಅದಕ್ಕಂದ್ರೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದ ನೋಡಿ ಭೂ ಸೇನೆ ಮೂಲಕ ಅಂದ್ರೆ ಭೂ ದಾಳಿ ಮಾಡಲು ಮುಂದಾಗ್ತಾ ಇದ್ದಾರೆ. ಇದರ ಒಂದು ಪ್ರಭಾವ ಮತ್ತಷ್ಟು ಜಾಸ್ತಿ ಆಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಅಭಾವ ಭಾರತಕ್ಕೆ ಸದ್ಯಕ್ಕೆ ಇಲ್ಲ ಅಂತಾನು ಕೂಡ ಒಂದು ಕಡೆಗೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಹಳ್ಳಿ ಜನರು ಅಡುಗೆಗೆ ಸೌದೆ ಬೆಳೆಸಿ ಅಂತ ಆಹಾರ ಸಚಿವರು ಮುನಿಯಪ್ಪ ಅವರು ಸಲಹೆ ಕೊಟ್ಟಿದ್ದಾರೆ. ನಗರ ಜನರು ಎಲೆಕ್ಟ್ರಿಕ್ ಸ್ಟೋವ್ ಅನ್ನು ಉಪಯೋಗಿಸಿ ಹಳ್ಳಿಗೆ 45 ದಿನಕ್ಕೆ 1 ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧದ ಈ ಕಷ್ಟ ಕಾಲದಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು, LPG ಗ್ಯಾಸ್ ಅನ್ನ ಮಿತವಾಗಿ ಬಳಕೆ ಮಾಡಬೇಕು, ನಗರ ಭಾಗದಲ್ಲಿ ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಬಳಸಬೇಕು, ಹಳ್ಳಿ ಭಾಗದಲ್ಲಿ ಗ್ಯಾಸ್ ಬದಲಾಗಿ ಸೌದಿ ಒಲೆ ಮೂಲಕ ಅಡುಗೆ ಮಾಡಬೇಕು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಅವರು ಒಂದು ಮನವಿಯನ್ನ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಶತಮಾನಗಳಿಂದ ಸೌದಿ ಬಳಸಿ ಅಡುಗೆ ಮಾಡಿರುವುದನ್ನು ನೋಡಿದ್ದೇನೆ, ಈಗಲೂ ಕೂಡ ಬಳಸಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ನೀವು ನೋಡಬಹುದು ಸ್ಕ್ರೀನ್ ಮೇಲೆ, ಆದ್ಯತೆಗೆ ಅನುಗುಣವಾಗಿ ಹೆಚ್ಚುವರಿ ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಗರ ಪ್ರದೇಶಗಳಲ್ಲಿ 25 ದಿನಕ್ಕೆ 1 ಸಿಲಿಂಡರ್, ಗ್ರಾಮೀಣ
ಪ್ರದೇಶದಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಅಂತ ಅಧಿಕೃತವಾಗಿ ಪೋಸ್ಟ್ ಕೂಡ ಬರೆಯಲಾಗಿದೆ. ಹಾಗಾದ್ರೆ ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ರೆ ಮಿತವಾಗಿ ಗ್ಯಾಸ್ ಬಳಸಿ ಅಂತಾನು ಕೂಡ ಇಲ್ಲಿ ಒಂದು ಸಲಹೆ ಅಂತ ಹೇಳ್ಬೋದು. ಇನ್ನು ನರೇಂದ್ರ ಮೋದಿಜಿ ಅವರು ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಯುದ್ಧದ ಬಿಕ್ಕಟ್ಟನ್ನ ಒಗ್ಗಟ್ಟಿನಿಂದ ಗೆಲ್ಲೋಣ ಅಂತ ಮತ್ತೊಮ್ಮೆ ಕರೆ ಕೊಟ್ಟಿದ್ದಾರೆ. 1 ತಿಂಗಳಾಯ್ತು ಯುದ್ಧ ಭೀಕರತೆ ನಡೀತಾ ಇದೆ. ನಾವೆಲ್ಲ ಈ ಸವಾಲನ್ನ ಒಗ್ಗಟ್ಟಿನಿಂದ ಜಯಿಸಬೇಕು. ಎಲ್ಲಾ ನಾಗರಿಕರು ವದಂತಿಗಳಿಂದ ದಾರಿ ತಪ್ಪಬಾರದು ಅಂತ ಪ್ರಧಾನಿ ಮೋದಿ ಅವರು ಭಾನುವಾರ ಮನವಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಇನ್ನು ತುಂಬಾ ಜನ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಕ್ಯೂ ನಿಲ್ಬೇಡಿ, ಮನೆಗೆ ಗ್ಯಾಸ್ ವಿತರಣೆ ಮಾಡ್ತೀವಿ. 25 ದಿನ ಆದ್ಮೇಲೆ ಒಂದು ಮನೆಗೆ ಒಂದು ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತೀವಿ. ಇನ್ನು ವಾಣಿಜ್ಯ ಬಳಕೆದಾರರು ಗೇಲ್ ಅಡಿಯಲ್ಲಿ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡ್ಕೋಬೇಕು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇದ್ದವರು ನೋಂದಣಿ ಕಡ್ಡಾಯವಾಗಿ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರಲ್ಲ ಅಂತಾನು ಕೂಡ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ತುಂಬಾ ಜನ ಗೃಹ ಬಳಕೆ ಸಿಲಿಂಡರ್ ಅನ್ನ ಯಾರು ಕೂಡ ವಾಣಿಜ್ಯ ಉದ್ದೇಶಕ್ಕೆ ಬಳಸಬಾರದು ಅಂತ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇದ್ದಾರೆ. ಇದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಒಂದು ಘೋಷಣೆ ಮಾಡಲಾಗಿದೆ. ಗ್ಯಾಸ್ ಏಜೆನ್ಸಿಗಳು ಜನರಿಂದ ಹೆಚ್ಚುವರಿ ಹಣ ಪಡಿಬಾರದು, ಹಾಗೆ ಮಾಡಿದ್ರೆ ಅವರ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತಾನೂ ಕೂಡ ಸರ್ಕಾರದಿಂದ ಹೇಳಿಕೆ ಕೊಡಲಾಗಿದೆ. ವೀಕ್ಷಕರೇ, ಇನ್ನು ಬನ್ನಿ ಬಂಗಾರದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರ 18 ಕ್ಯಾರೆಟ್ ತಗೋಬೇಕಾ 22 ಕ್ಯಾರೆಟ್ ತಗೋಬೇಕಾ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಮ್ಮ ಪ್ರಕಾರ 22 ಕ್ಯಾರೆಟ್ ಚಿನ್ನ ತಗೊಳ್ಳಿ, ತುಂಬಾ ಬೆಸ್ಟ್ ಇರುತ್ತೆ. ಇದರಲ್ಲಿ 91.6% ಬಂಗಾರ ಪ್ಯೂರಿಟಿ ಇರುತ್ತೆ. ಮತ್ತೆ ಇದಕ್ಕೆ 916 ಅಂತ ಹಾಲ್ ಮಾರ್ಕ್ ಕೂಡ ಬರುತ್ತೆ. ಹಾಲ್ ಮಾರ್ಕ್ ಇರೋ ಬಂಗಾರ ತಗೊಳ್ಳಿ, ನಿಮಗೆ ಯಾವುದೇ ರೀತಿ ಮೋಸ ಇರಲ್ಲ ಅಂತ ಹೇಳ್ಬೋದು. ಇನ್ನು 18 ಕ್ಯಾರೆಟ್ ಚಿನ್ನದಲ್ಲಿ 75% ಬಂಗಾರ ಇರುತ್ತೆ. ಇದ್ರದ್ದು ಬೆಲೆ ಕೂಡ ಅನುಗುಣವಾಗಿ ಕಡಿಮೆನೇ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ 24 ಕ್ಯಾರೆಟ್ ಚಿನ್ನದ ಬೆಲೆ ಅಂದ್ರೆ ಗಟ್ಟಿ ಬಂಗಾರದ ಬೆಲೆ ಏನು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, 10 ಗ್ರಾಮ್ಗೆ 1,48,260 ರೂಪಾಯಿ. ಇದು ಗಟ್ಟಿ ಬಂಗಾರ. ಆಭರಣದ ಬೆಲೆ ಮೇಲೆ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಆದ್ರೆ ಗಟ್ಟಿ ಬಂಗಾರ ಹೂಡಿಕೆದಾರರು ಖರೀದಿ ಮಾಡ್ತಾರೆ. ಇನ್ನು ವೀಕ್ಷಕರೇ, 1,48,260 ರೂಪಾಯಿ 10 ಗ್ರಾಮ್ಗೆ ಆಗಿದ್ರೆ ಹೋದ ವಾರ ಇದು 1,70,000 ರೂಪಾಯಿ ಇತ್ತು. ಆದ್ರೆ ಈ ದಿನ 1,48,000 ರೂಪಾಯಿ. ಅಂದ್ರೆ ಒಂದು 15-20 ದಿನದಲ್ಲಿ ಬಂಗಾರ ಆಲ್ಮೋಸ್ಟ್ 15,000 ರೂಪಾಯಿ ಇಳಿಕೆ ಕಂಡಿದೆ. ಇನ್ನು ಬೆಳ್ಳಿ ಬೆಲೆ ಕೂಡ ಹೋದ ತಿಂಗಳು 3 ಲಕ್ಷ ರೂಪಾಯಿ ದಾಟಿತ್ತು, ಆದ್ರೆ ಈಗ 2,45,000 ರೂಪಾಯಿ 1 ಕೆಜಿಗೆ. ಇದು ಕೂಡ ಬರೋಬ್ಬರಿ 55,000-60,000 ರೂಪಾಯಿ ಇಳಿಕೆ ಆಗಿದೆ. ಈಗ ಮತ್ತೆ ಏರುಗತಿಯಲ್ಲಿ ಸಾಕ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಬೇಕು? ಬಡವರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಬೇಕು. ಬೆಲೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.